ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರವಿಶಂಕರ್, ಮಗು ಯಾಕೆ ಅವನ ಹತ್ರ ಓಡೋಯ್ತು? ಬೇಗ ಹೋಗಿ ಅವಳನ್ನ ವಾಪಸ್ ಕರ್ಕೊಂಬನ್ನಿ. ಆಮೇಲೆ ಮಗು ಅವನ ಹತ್ರ ಹೋಗಿದ್ದನ್ನ ಕೋರ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯುವರ್ ಆನರ್, ನೋಡಿ ನೋಡಿ, ಆ ಪಾಪ ಮುಗ್ಧ ಮಗುಗೆ ತಂದೆನ ಕೊಲೆ ಮಾಡಿದ್ದು ಅವನೇ ಅಂತಾನೂ ಗೊತ್ತಿಲ್ಲ. ಅಂತ ಮುಗ್ಧ ಮನಸ್ಸು, ಆ ಮಗುಗೆ ನ್ಯಾಯ ಕೊಡಿಸಿ ಯುವರ್ ಆನರ್, ಕಠಿಣ ಶಿಕ್ಷೆ ಕೊಡಿಸಿ ಯುವರ್ ಆನರ್. ರವಿಶಂಕರ್, ಕೋರ್ಟ್ ಅಲ್ಲಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ದಿ ಲಾಯರ್ ಅವ್ರಿಗೆ ಹೇಳಿ ಕರ್ಕೊಂಡ್ ಬಂದಿಲ್ವೇನ್ರಿ? ಸಾರಿ ಯುವರ್ ಆನರ್, ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಇಮೋಷ್ನಲ್ ಮನುಷ್ಯ ಅಂತ ಗೊತ್ತಾಗಿಲ್ಲ, ಕ್ಷಮಿಸಿ. 2 ನಿಮಿಷ ಮಗುನ ಕರ್ಕೊಳ್ಳ. ಥ್ಯಾಂಕ್ ಯು ಯುವರ್ ಆನರ್. ಖುಷಿ ಪುಟ್ಟ, ನಿಮ್ಮ ತಂದೆನ ಸಾಯಿಸಿದ್ದು ಇವನೇ, ಕೆಟ್ಟವನು ಇವನು. ಬಾ, ನಿಂಗೆ ಗೊತ್ತಾಗಲ್ಲ, ಬಾ, ಹೋಗ್ಬಾರ್ದು. ಬಾ ಪುಟ್ಟಿ, ಬಾ, ಆಟ ಮಾಡಬಾರ್ದು, ನಿಂಗೆ ಗೊತ್ತಾಗಲ್ಲ. ಬಿಡೋ, ಮಗುಗೆ ತೊಂದರೆ ಕೊಡ್ಬೇಡ, ಬಿಡೋ. ಬಾ ಬಾ ಪುಟ್ಟ, ನಿಂಗೆ ಗೊತ್ತಾಗಲ್ಲ. ಸಿದ್ದು, ಅಯ್ಯೋ, ನನ್ನ ಸಾಯ್ಸೋಕೆ ನೋಡ್ತಿದ್ದೇನೆ. ಐ ಸೈಲೆಂಟ್ ಗಾರ್ಡನ್. ರೀ ಇನ್ಸ್ಪೆಕ್ಟರ್, ಏನ್ ನೋಡ್ತಾ ನಿಂತಿದ್ದ? ಬನ್ರಿ, ಕಂಪ್ಲೇಂಟ್ ಮಾಡ್ರಿ ಅವ್ರನ್ನ. ವೀಣಾ, ಎಲ್ಲಿ ಹೋಗಿದ್ದಾನಮ್ಮ? ಇಷ್ಟೊತ್ತಾದ್ರೂ ಬರಲಿಲ್ಲ. ಅದೇ ಆಗಲೇ ಫೋನ್ ಮಾಡಿದಾಗ ಬರ್ತಾ ಇದ್ದೀನಿ ಅಂತ ಅಂದರು ಅತ್ತೆ. ಬರ್ತಿದ್ದಾರೇನು? ಇನ್ನೊಂದ್ಸಲ ಫೋನ್ ಮಾಡಮ್ಮ. ಸರಿ. ಬಂದ್ರಾ? ನೀವಿಬ್ರು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀನೇನೋ ಹೀಗೆ ಮಾಡ್ಕೊಂಡಿದ್ಯಾ? ವೀಣಾ ಎಲ್ಲ ಹೇಳಲು ವಿಷಯ ಗೊತ್ತಾಯ್ತು. ಅವ್ರ ಓನರ್ ಫೋನ್ ನಂಬರ್ ಕೊಡು, ಮಾತಾಡ್ತೀನಿ. ಹಲೋ, ಯಾರು? ಸರ್ ನಮಸ್ಕಾರ ಸರ್, ನಾನು ಸಂತೋಷ್ ಅವ್ರ ತಂದೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಶ್ರೀನಿವಾಸ್ ಅಂತ ನನ್ನ ಹೆಸರು. ಲೋ ಸೀನಾ, ನೀನೇನೋ? ಹೇಗೋ ಇದೆಯಾ? ಯಾಕೋ ಏನು ಮಾತಾಡ್ತಿಲ್ಲ? ನಾನು ಕಣೋ ನಿನ್ನ ಫ್ರೆಂಡು. ಏಯ್, ವೀರು ಕಣೋ, ವೀರೇಂದ್ರ. ಅದೇ ನಾವಿಬ್ರು ಒಟ್ಟಾಗಿ ಗ್ಯಾರೇಜ್ ಶುರು ಮಾಡಿದ್ವಲ್ಲ ಪಾರ್ಟ್ನರ್ಶಿಪ್ಪಲ್ಲಿ, ಆ ವೀರು ಕಣೋ. ಓಹ್, ವೀರು, ಹೇಗೆ ಗೊತ್ತಾಯ್ತು? ಹೇಗಿದ್ದೀರಾ? ಏಯ್, ಏನೋ ಇದು, ಹೋಗಿ ಬನ್ನಿ ಅಂತ. ಮೊದಲು ಹೇಗೆ ಮಾತಾಡ್ತಿದ್ವೋ ಹಾಗೇ ಮಾತಾಡ್ಸೋ. ಆಗಲಿ, ಸರಿ ಕಣ. ಇದಪ್ಪ ನಮ್ಮ ಸೀನಾ ಅಂದ್ರೆ. ಹೌದು, ಯಾವುದೋ ಮದುವೆಗೆ ಹೋಗಿದಂತಲ್ಲ, ಯಾವಾಗ ಬಂದೆ? ಮದುವೆ? ಅದೇ ಒಂದು ಸ್ವಲ್ಪ ಹೊತ್ತು ಹಿಂದೆ ಬಂದೆ. ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಯಾವಾಗ ಬರ್ತೀಯಾ? ನೋಡೋ, ಈಗ ನೀನು ಫೋನ್ ಮಾಡಿದ್ಯಾ ನೋಡು, ಅರ್ಧ ಮುಕ್ಕಾಲು ಗಂಟೆಲಿ ನಿನ್ನ ಮುಂದೆ ಇರ್ತೀನಿ. ಸರಿ ಕಣ, ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಾ. ಖಂಡಿತ ಕಣೋ, ನಿನ್ನ ನೋಡೋಕೆ ಬಂದೇ ಬರ್ತೀನಿ. ಸರಿ, ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಯಾರು ಇದು ವೀರೇಂದ್ರ? ಲಕ್ಷ್ಮಿ, ನನ್ನ ಹಳೆ ಸ್ನೇಹಿತ. ನಾನು ಅವನು ಒಟ್ಟಿಗೆ ಎಷ್ಟೋ ವರ್ಷ ಕೆಲಸ ಮಾಡಿದ್ವಿ.
ಅವರ ಎಷ್ಟೊತ್ತಿಗೆ ಬರ್ತಾರಂತೆ? ಒಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ದ. ವೀಣಾ, ಅವನು ಹೇಳಮ್ಮ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನನ್ನ ಸ್ನೇಹಿತ ಬರ್ತಾನೆ, ಒಂದು ಮಾತಾಡಿ ಒಂದು ಪರಿಹಾರ ಹುಡ್ಕೋಣ. ಸದ್ಯ ಹೇಗೋ ಪರಿಹಾರ ಮಾಡ್ತೀನಿ ಅಂದರು. ನನ್ನ ಮೇಲೆ ಇರೋ ಕೋಪಕ್ಕೆ ಎಲ್ಲಿ ಆಗಲ್ಲ ಅಂದ್ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಈಗ ಸಮಾಧಾನ ಆಗ್ತಿದೆ. ಬೇಡ, ಅಪ್ಪ ಅಮ್ಮಗೆ ಏನಾದರೂ ಕೊಡ್ಬೇಕಿತ್ತೆ? ಕೇಳಿದೆ ನಾನು, ಅವ್ರು ಬೇಡ ಅಂದರು. ಬೇಡ ಅಂದ್ಬಿಟ್ರೆ ಸುಮ್ಮನಾಗದ. ಕಾಫಿ ಏನಾದರೂ ಕೊಡು. ಬೇಡಪ್ಪ. ಏಯ್, ನೀನು ಮತ್ತೆ ಯಾಕೆ ಬಂದೆ? ನಿನ್ನ ಗಂಡ ಹೊಡೆದಿದ್ದ ಏಟಿಗೆ ನಾನು ಬದುಕಿದ್ದೇನೆ ಸತ್ತಿದ್ದೇನೆ ಅಂತ ನೋಡಕ್ಕ, ಬದುಕಿದ್ದೇನೆ ಮತ್ತೆ ಸಾಯ್ಸೋಣ ಅಂತ ಬಂದಿದ್ಯಾ? ಅಲ್ಲ ರವಿಶಂಕರ್ ಅವರೇ, ನನ್ನ ಮಾತು ಕೇಳಿ. ಏಯ್, ಏನು ನಿನ್ನ ಮಾತು ಕೇಳೋದು? ನೋಡಿದೆ ಬಂಗಾರಿ, ಇವಳು ವಯಸ್ಕೊಂಡು ಮಾತಾಡ್ತಿದ್ದೆ ಅಲ್ಲ, ಒಳ್ಳೆಯವಳು ಗುಣವಂತಳು ಅಂತ ಗೊತ್ತಾಗ್ತಿದೆ ತಾನೇ ಎಷ್ಟು ಒಳ್ಳೆಯವಳು ಅಂತ. ಇವಳು ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ಬಾ ಬಂಗಾರಿ, ಹೋಗೋಣ. ಸೌಪರ್ಣಿಕ ಅವರೇ, ಒಂದು ನಿಮಿಷ ನನ್ನ ಮಾತು ಕೇಳಿ. ನೋಡಿ, ಸಿದ್ದು ಅವರು ಯಾವ ಉದ್ದೇಶ ಇಟ್ಕೊಂಡು ಈ ಆಕ್ಸಿಡೆಂಟ್ ಮಾಡಿಲ್ಲ. ಅವ್ರು ಯಾರಿಗೂ ನೋವು ಕೊಡೋಕೆ ಇಷ್ಟಪಡಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ ಇದ್ರ ಬಗ್ಗೆ. ನನಗೇನಾದರೂ ಕೆಟ್ಟ ಆಲೋಚನೆಗಳಿದ್ದಿದ್ರೆ ನಾನು ಆಸ್ತಿನ ನಿಮ್ಮ ಹೆಸರಿಗೆ ಬರ್ತು ಕೊಡ್ತಿದ್ನಾ, ಅಥವಾ ನಾನು ಖುಷಿನ ವಾಪಸ್ ನಿಮಗೆ ಕೊಟ್ಬಿಡ್ತಿದ್ನಾ? ಇದ್ದಕ್ಕಿದ್ದಾಗೆ ನೀವು ಈ ಕೇಸ್ನ ರಿಓಪನ್ ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗ್ಬಿಟ್ರಲ್ಲ. ಸಿದ್ದು ಅವ್ರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ತಾನಾಗಿ ತಾನೇ ಒಪ್ಕೊಂಡ್ರಲ್ಲ. ಅವ್ರೇನಾದ್ರೂ ಹೇಳದೆ ಹೋಗಿದ್ದಿದ್ರೆ ಬೇರೆನೇ ವಿಷಯ ಆಗ್ತಿತ್ತು. ದಯವಿಟ್ಟು ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಸೌಪರ್ಣಿಕ ಅವರೇ. ಏಯ್, ಏನು ಯೋಚನೆ ಮಾಡೋದು? ನಿನ್ನ ಗಂಡ ಏನೇ ಮಾಡಿದ್ರು ನಿನ್ನ ಹತ್ರ ಅದಕ್ಕೊಂದು ರೀಸನ್ ಇದೆ ಅಲ್ವಾ? ಎಷ್ಟೊಂದು ನಿನ್ನ ಗಂಡ ಬಿಟ್ಕೊಡ್ತೀಯಾ? ಬಿಟ್ಕೊಡಲ್ಲ. ಅವನೇ ಬರ್ತಾನೆ, ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತಾನೆ, ಆಕ್ಸಿಡೆಂಟು ಅವನೇ ಮಾಡ್ತಾನೆ, ಮತ್ತೆ ಕೇಸ್ ಹಾಕಿದ್ದಕ್ಕೆ ಜಡ್ಜ್ ಮುಂದೆ ನನಗೆ ಹೊಡಿತಾನೆ. ಅವನು ಏನು ಅಂತ ಅಂದ್ಕೊಂಡಿದ್ದಾನೆ? ಹಾಂ, ಹಲೋ, ಇವೆಲ್ಲ ಆಟ ನಮ್ಮ ಮುಂದೆ ನಡೆಯಲ್ಲ. ನಿಮ್ಮಂಥವ್ರನ್ನ ತುಂಬ ಜನ ನೋಡಿದ್ದೀವಿ. ಇರಲಿ, ಏನೇ ಇದ್ರೂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇನ್ಫ್ಯಾಕ್ಟ್ ನಿನ್ನ ಹತ್ರ ಇಷ್ಟು ನಿಂತ್ಕೊಂಡು ಮಾತಾಡೋ ಅವಶ್ಯಕತೆನೇ ಇಲ್ಲ. ಬಂಗಾರಿ, ಇವಳು ಮಾತು ಕೇಳ್ಕೊಂಡು ನೀನೇನಾದ್ರು ಅವಳಿಗೆ ಸಪೋರ್ಟ್ ಮಾಡಿದರೆ ನಾನು ಕಳ್ಕೋತೀಯ ಅಷ್ಟೇ. ಬಂಗಾರಿ, ಇವಳ ಹತ್ರ ಮಾತಾಡೋದೇ ವೇಸ್ಟು. ನಿಂಗೆ ಇವಳು ಒಳ್ಳೆಯವಳ ಕೆಟ್ಟವಳ ಅಂತ ಗೊತ್ತಾಗಲ್ಲ. ಬೇಕಿದ್ರೆ ನೋಡು, ಈ ಕೇಸ್ಗೂ ನನಗೂ ಸಂಬಂಧ ಇದೆ ಅಂತ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ರು ಕೂಸ್ತಾರೆ. ಕೇಸಲ್ಲ ಇವಳು. ಹಾ, ನೋಡು ಬಂಗಾರಿ, ನಿನ್ನ ಮನಸ್ಸು ಮಗು ಥರ. ಅದಕ್ಕೆ ಇವರು ನಿನ್ನನ್ನು ತುಂಬ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾರೆ. ಇವಳ ಹತ್ರ ಹೀಗೆ ಮಾತಾಡ್ತಿದ್ರೆ ನಮ್ಮ ಮಧ್ಯೆ ತಂದಿಟ್ಬಿಟ್ಟು ಡಿವೋರ್ಸ್ ಮಾಡಿಸ್ಬಿಡ್ತಾಳೆ. ಹಾಂ, ನೋಡು ಬಂಗಾರಿ, ನಿಂಗೆ ನಾನು ಏನು ಅಂತ ಗೊತ್ತು ತಾನೆ? ಇಷ್ಟು ವರ್ಷದಿಂದ ನೋಡ್ತಿದ್ಯಾ, ನಾನು ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತೀನಿ ತಾನೆ. ಇವಳು ಮಾತೆಲ್ಲ ಕೇಳ್ಕೊಂಡು ನಿಲ್ಬೇಡ ಇಲ್ಲಿ. ಬಾ ಬಂಗಾರಿ, ಹೋಗೋಣ. ಬಾ ಪುಟ್ಟಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ